Good morning. Happy morning. And thanks for joining on time. Yeah, that's very, very important. ಟೈಮ್ನ ಕೀಪ್ ಅಪ್ ಮಾಡೋದು ಕೇವಲ ಸಾಧಕರು ಮಾತ್ರ ಅಂತ ಹೇಳಿ ಪದೇ ಪದೇ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ನೀವು ಆ ಕ್ಯಾಟಗರಿಗೆ ಸೇರ್ತೀರಾ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ, ಈಗ ಇವತ್ತು 35ನೇ ಏನು ತಂತ್ರ ಅಥವಾ ತತ್ವ ಏನಂತಾದ್ರೂ ಕರಿಬೋದು. ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಜಾಕ್ ಕ್ಯಾನ್ಫೀಲ್ಡ್ ಅವರ 64 ಸಕ್ಸಸ್ ಯಶಸ್ವಿ ಸೂತ್ರಗಳು, ಸಕ್ಸಸ್ ಪ್ರಿನ್ಸಿಪಲ್ಸ್ ನಲ್ಲಿ ಇವತ್ತು 35ನೇ ತತ್ವ ಅಥವಾ ಸೂತ್ರವನ್ನ ಕಲಿಯಕ್ಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ನಮ್ಮ ರಿಚುಯಲ್ಸ್, ಯಾ ನಮ್ಮ ಟೆಸ್ಟೋಸ್ಟೆರಿನ್ ಹಾರ್ಮೋನ್ ಲೆವೆಲ್ನ ಇನ್ಕ್ರೀಸ್ ಮಾಡೋಣ. ಯಾವ್ದ್ರ ಮೂಲಕ? 3 ಭಸ್ತ್ರಿಕಾ ಸೆಟ್ಗಳು, ಅಂದ್ರೆ 10ರ 3 ಸೆಟ್ಗಳ ಮೂಲಕ. ರೆಡಿ, ಸ್ಟಡಿ, 1 2 3 ಗೋ. ಒಂದ್ ಸೆಟ್. ಎರಡನೇದು, 2 ಸೆಟ್. ಮೂರನೇದು, 3 ಸೆಟ್. ಎಕ್ಸಲೆಂಟ್. ವೆಲ್ ಡನ್, ವೆಲ್ ಡನ್. ಶಬಾಷ್, ಶಬಾಷ್, ಶಬಾಷ್. ಈಗ ಅದನ್ನ ಫಾಲೋ ಮಾಡೋದು ಯಾವುದು? ನಮ್ಮ ಎರಡನೇ ರಿಚುಯಲ್ಸ್. ನಾವು ಯಾರು ಅಂತ ನೆನಪಿಸಿಕೊಳ್ಳೋ ಸಮಯ. ನಾವೆಲ್ಲ ಅಪರಿಮಿತರು. ಎಸ್, ನಾವೆಲ್ಲ ಅಪರಿಮಿತರು. ಓಕೆ, 3 ಚಪ್ಪಾಳೆ, ಬಲವಾದ ಚಪ್ಪಾಳೆ ಅಂದ್ರೆ ಆಕ್ಯುಪ್ರೆಷರ್, ನಂತರ ಒಂದು ಘೋಷಣೆ. ಓಕೆ, 1 2 3 ಗೋ. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತ, ನೀವು ಅಪರಿಮಿತರು. ಈ ಸಮುದಾಯದಲ್ಲಿರುವರು ಎಲ್ಲರೂ ಕೂಡ ಅಪರಿಮಿತರೇ. ನಾವು ಇಷ್ಟರಲ್ಲೇ ನಾವು ನಮ್ಮ ಅಪರಿಮಿತವಾದ ಸಾಮರ್ಥ್ಯದಿಂದ ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಕ್ ಹೋಗ್ತಾ ಇದೀವಿ, ಯಶಸ್ಸನ್ನ ಗಳಿಸಕ್ ಹೋಗ್ತಾ ಇದೀವಿ. ಓಕೆ, ಈ ಒಂದು ದೃಢ ನಿರ್ಧಾರ, ಈ ಛಲ, ಈ ಒಂದು ಹಠದ ಮನೋಭಾವ ಸಾಧಕನಿಗೆ ಮಾತ್ರ ಇರುತ್ತೆ. ಪ್ರತಿದಿನನೂ ಕನ್ಸಿಸ್ಟೆಂಟ್ ಆಗಿ, ನಿರಂತರವಾಗಿ ಏನನ್ನು ಸಾಧನೆ ಮಾಡಬೇಕು ಅನ್ನೋನು ಅದನ್ನ ಮಾಡೇ ಮಾಡ್ತಾನೆ. ಕಮ್ ವಾಟ್ ಮೇ, ಏನಾದ್ರೂ ಬರ್ಲಿ, ಏನೇ ಆಗ್ಲಿ, ಬಿಸಿಲೇ ಬರ್ಲಿ, ಮಳೆನೇ ಇರ್ಲಿ ಅಂತೇನೋ ಹೇಳ್ತಾರಲ್ಲ, ಆ ರೀತಿ ಯಾವುದು ಆ ಸಾಧಕನ್ನ ತಡೆಯೋಕ್ ಸಾಧ್ಯನೇ ಇಲ್ಲ. ಆಗ್ಲೇ ಈಸ್ ಎ ಸಾಧಕ, ಆಗ್ಲೇ ಅವನೊಬ್ಬ ಸಕ್ಸಸ್ಫುಲ್ ಪರ್ಸನ್. ಅವಾಗ್ಲೇನೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಯಶಸ್ವಿ ಮನುಷ್ಯನಿಗೂ ಇರುವಂತಹ ವ್ಯತ್ಯಾಸ ಇರುವಂಥದ್ದು. ಈಗ ನಾವು ಸಾಮಾನ್ಯ ಮನುಷ್ಯರಾಗಿ ಏನಿದ್ವಿ ಈ ಈ ಸೆಷನ್ನ ತಗೊಳ್ಳೋದಕ್ಕೆ ಮುಂಚೆ 35 ದಿನಗಳ ಹಿಂದೆ, ಈಗ ನಾವು ಅದೇ ಮನುಷ್ಯನಾಗಿ ಉಳಿದಿಲ್ಲ. ಎಸ್ ಸರ್, ನಾವು ಎಸ್ ಸರ್ ನಾವೀಗ ಆಲ್ರೆಡಿ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀವಿ. ಯಾಕಂದ್ರೆ ಹಲವಾರು ಜ್ಞಾನಗಳನ್ನ ನಾವು ಕಲ್ತಿದ್ದೀವಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ, ಮತ್ತು ಕಾಲಕ್ರಮೇಣ ಅದರ ಒಂದು ಪ್ರಭಾವವನ್ನ ಗಮನಿಸ್ತಾ ಇದ್ದೀವಿ. ಅದರ ಲಾಭಗಳನ್ನ ಮುಂದೆ ಪಡಿತಾ ಹೋಗ್ತೀವಿ, ಈಗಾಗಲೇ ಪಡಿತಾನೂ ಇರ್ತೀವಿ, ನಮ್ಗೆ ಗೊತ್ತಿಲ್ಲದೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಓಕೆ, ನಾವು ಕ್ವಿಕ್ಲಿ ವಿಲ್ ಜಂಪ್ ಇನ್ ಟು ಟುಡೇಸ್ ಟಾಪಿಕ್. ಹಾಟ್ ಟಾಪಿಕ್ ಅಂತ ನಾವು ಕರಿಬಹುದು. ಯಾ, ಎಸ್, 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 ಎಸ್. ಹ್ಮ್, ಕಾಣಿಸ್ತಾ ಇದ್ದೇನೆ ಎಲ್ಲರಿಗೂ? ಸ್ವಲ್ಪ ದೊಡ್ಡದು ಮಾಡ್ತೀನಿ. ಯಾ, ನೀವೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಅವತ್ತೊಂದು ದಿನದ್ದು. ಅವತ್ತು ಅಫ್ಕೋರ್ಸ್ ನಾನು ನಿಮ್ಗೆ ಫೋರ್ಸ್ ಮಾಡಕ್ ಬರಲ್ಲ, ಯಾಕಂದ್ರೆ ದಿಸ್ ಇಸ್ ಮೈ ಫ್ರೀ ಸೆಷನ್. ನಾವು ನಮ್ಮ ರೆಗ್ಯುಲರ್ ಏನ್ ಹೇಳ್ತಾರೆ ಟೀಮ್ ಮೆಂಬರ್ಸ್ ಏನಿದ್ದಾರೆ ಅವರು ನಾವು ಈ ಎಕ್ಸರ್ಸೈಸ್ ಎಲ್ಲ ಖುದ್ದು ಮಾಡಿಸ್ತೀವಿ. ಹಾಗಾಗಿ ನಾನಿಲ್ಲಿ ತುಂಬಾ ಲಿಮಿಟೆಡ್ ಮಿತಿ ಇರುತ್ತೆ, ನನಗೆ ತುಂಬಾ ಇತಿಮಿತಿ ಇರುತ್ತೆ ನಿಮ್ ಜೊತೆ ಇದನ್ನೆಲ್ಲ ಎಕ್ಸರ್ಸೈಸ್ ಮಾಡ್ಸಕ್ಕೆ ಫಾಲೋ ಅಪ್ ಮಾಡಿ. ಅದನ್ನ ನೀವು ಮಾಡ್ತೀರಾ ಅಂತ ನನಗೊಂದು ಭರವಸೆ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಮೂವತ್ತೈದನೇ ದಿನದ್ದು ಏನು, 99% ಇಸ್ ಎ ಬಿಚ್, 100% ಇಸ್ ಎ ಬ್ರೀಸ್. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಲೆಟ್ ಅಸ್ ನಾಟ್ ಗೋ ಬೈ ದಿ ಲಿಟ್ರಲ್ ಮೀನಿಂಗ್ ಆಫ್ ಇಂಗ್ಲಿಷ್. ಇಂಗ್ಲಿಷ್ ಮೀನಿಂಗ್ ಬೇಡ, ಬಟ್ ಕನ್ನಡದಲ್ಲಿ ಅದೇನು ಅರ್ಥ ಕೊಡ್ಬೋದು? ಏನು 99% ಅಂತ ಹೇಳಿದ್ರೆ ಒಂದು ಬಿರುಗಾಳಿ ಅಂತ ಮಾಡುವ. ಓಕೆ, ಇಟ್ಸ್ ನಾಟ್ ಹೆಣ್ಣ, ಲೆಟ್ ಅಸ್ ಮೇಕ್ ಇಟ್ ಬಿರುಗಾಳಿ. ಅಂದ್ರೆ ಆ ಬಿರುಗಾಳಿ ನಮಗೆ ಒಳ್ಳೇದಾ ಅಲ್ವಾ? ಬಿರುಗಾಳಿ ಅನ್ನೋದು ನಮಗೆ ಒಳ್ಳೇದು ಮಾಡ್ತದೆ ಯಾವತ್ತಿಗಾದ್ರೂ? ಇಲ್ಲ. ಆದ್ರೆ 100% 100% ಬಂದು ತಂಗಾಳಿ. ಯಾ 100% ಅಂದ್ರೆ 99%. ನಾನೆಲ್ಲ ಸರಿಯಾಗಿ ಮಾಡ್ತಾ ಇದ್ದೀನಿ, 99% ಅಂದ್ರೂ ಸಹಿತ ಏನರ್ಥ ಹೇಳ್ತದೆ ಇದು? ಅದು ಬಿರುಗಾಳಿನೇ ಇನ್ನ. ಯಾವ ಒಂದು ಏನು ಆ ವಿಚಾರಗಳನ್ನು ಕೂಡ ಅದು ಮೇಲೆ ಕೆಳಗೆ ಮಾಡ್ಬಿಡ್ಬೋದು. ಯಾ ಯಾವುದೇ ಒಂದು ಬೆಳೆನ, ಪೈರನ್ನ ಅದು ಹಾಳು ಮಾಡ್ಬಿಡ್ಬೋದು ಬಿರುಗಾಳಿ. ಯಾ ಅಂದ್ರೆ ಫಲ ಸಿಗದೆ ಇರೋ ತರ ಮಾಡೋ ಸಾಧ್ಯತೆ ಇದೆ ಅಂತ ಅರ್ಥ, ಸೂಕ್ಷ್ಮವಾಗಿ. ಬಟ್ ತಂಗಾಳಿ ಬಂದ್ರೆ ಏನನ್ಸುತ್ತೆ? ಎಷ್ಟು ಕೂಲ್ ಅನ್ಸುತ್ತೆ, ಎಷ್ಟು ಏನು ಮನಸ್ಸಿಗೆ ತಂಪಂತ ಅನ್ಸುತ್ತೆ ಅಲ್ವಾ? ಆ ರೀತಿ ನಾವು ಯಾವತ್ತೂ ಯಾವ ಕಡೆ ಫೋಕಸ್ ಮಾಡಬೇಕು? 100% ಅಚೀವ್ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ಅಂಡ್ ಕಮಿಟ್ಮೆಂಟ್. ವೆನ್ ಯು ಆರ್ ಇಂಟ್ರೆಸ್ಟೆಡ್ ಆನ್ ಡೂಯಿಂಗ್ ಸಮಥಿಂಗ್, ಯು ಡೂ ಇಟ್ ಓನ್ಲಿ ವೆನ್ ಇಟ್ ಈಸ್ ಕನ್ವೀನಿಯಂಟ್. ಈ ಇಂಟ್ರೆಸ್ಟ್, ಆಸಕ್ತಿ ಮತ್ತೆ ಬದ್ಧತೆಗೆ, ಕಮಿಟ್ಮೆಂಟ್ಗೆ ಡಿಫರೆನ್ಸ್ ಇದೆ. ಯಾ ನೀವು ಯಾವುದನ್ನಾದರೂ ಆಸಕ್ತಿ ವಹಿಸಿ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿದ್ರೆ ಯಾವಾಗ ಮಾಡ್ತೀವಿ ನಾವು? ಯಾವಾಗ ನಮ್ಗೆ ಅನುಕೂಲ ಆಗುತ್ತೋ, ಟೈಮ್ ಸಿಗುತ್ತೋ ಅಲ್ವಾ, ನಮ್ಮ ಮೂಡ್ ಚೆನ್ನಾಗಿರುತ್ತೋ, ನಮಗೆ ಆಸಕ್ತಿ ಬರುತ್ತೋ, ಅವಾಗ ಮಾತ್ರ ಮಾಡಕ್ ಸಾಧ್ಯ, ಇಂಟ್ರೆಸ್ಟ್ ಇದ್ರೆ. ಬಟ್ ವೆನ್ ಯು ಆರ್ ಕಮಿಟೆಡ್ ಟು ಡೂ ಸಮಥಿಂಗ್, ಯು ಅಕ್ಸೆಪ್ಟ್ ನೋ ಎಕ್ಸ್ಕ್ಯೂಸಸ್. ಬಟ್ ಬದ್ಧತೆಯನ್ನು ತೆಗೆದುಕೊಂಡಾಗ, ಕಮಿಟ್ ಆದಾಗ, ಯಾರಿಗಾದ್ರೂ ನಾವು ಪ್ರಾಮಿಸ್ ಮಾಡಿದಾಗ, ನಮಗ್ ನಾವೇ ಕಮಿಟ್ ಆದಾಗ, ಬೇರೆಯವ್ರಿಗೆ ಕಮಿಟ್ಮೆಂಟ್ ಕೊಟ್ಟಾಗ ಏನ್ ಮಾಡ್ತೀವಿ ನಾವು? ಕಮ್ ವಾಟ್ ಮೇ, ವಿಲ್ ಟ್ರೈ ಟು ಡೂ ಇಟ್. ಎಕ್ಸ್ಕ್ಯೂಸ್ ಕೊಡೋದಿಲ್ಲ. ನಮಗೆ ಫಂಕ್ಷನ್ ಇತ್ತು, ನನ್ನ ಮಗನ ಬರ್ತ್ಡೇ ಇತ್ತು, ನನ್ನ ವೆಡ್ಡಿಂಗ್ ಡೇ ಇತ್ತು, ನನ್ನ ಆರೋಗ್ಯ ಸರಿ ಇಲ್ಲ ಅಲ್ವಾ, ಆ ಕಸ್ಟಮರ್ ನನಗೆ ಬೈದ, ಆಫೀಸಲ್ಲಿ ಕಚೇರಿನಲ್ಲಿ ನನಗೆ ಅನುಕೂಲಕರವಾದ ವಾತಾವರಣ ಇರಲಿಲ್ಲ, ನನಗೆ ಟೂಲ್ಸ್ ಟೆಕ್ನಿಕ್ಸ್ ಇರಲಿಲ್ಲ ಮಾಡಲಿಕ್ಕೆ. ನೋ ಎಕ್ಸ್ಕ್ಯೂಸ್, ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಕಮಿಟ್ ಆಗಿದ್ದೀನಿ ನಾನು. ಸೊ ಸಿ ದ ಡಿಫರೆನ್ಸ್. ಇಂಟ್ರೆಸ್ಟ್ ಅನ್ನೋದಿದೆ, ಇದೂ ಅಷ್ಟೇ. ಈಗ ಸಿನ್ಸ್ ಯು ಪೀಪಲ್ ಹ್ಯಾವ್ ಕಮಿಟ್ಮೆಂಟ್, ಯು ಆರ್ ಡೂಯಿಂಗ್ ದಿಸ್. ಇಲ್ಲ ನನಗೆ ಆಸಕ್ತಿ ಇದಾಗ ಬರ್ತೀನಿ, ಒಂದಿನ ನೋಡ್ತೀನಿ ಅಂತಿಲ್ಲ. ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು, ಏನೋ ಕಲಿಬೇಕು, ಅಳವಡಿಸ್ಕೋಬೇಕು ಅಂತ ಒಂದು ಕಮಿಟ್ಮೆಂಟ್ ನಿಮ್ಮ ಮೇಲೆ ತರ್ತಾ ಇದೆ. ಅಷ್ಟೇ ಡಿಫ್ರೆನ್ಸ್ ಸ್ನೇಹಿತರೆ. ಯಾ ಸೊ ಇದನ್ನ ಯಾರು ಹೇಳ್ತಾರೆ? ಅವ್ರು ಎಕ್ಸ್ಕ್ಯೂಸ್ ಕೊಡೋದಿಲ್ಲ, ಬಟ್ ಫಲಿತಾಂಶದ ಕಡೆ ಗಮನ ಕೊಡ್ತಾರೆ ಅಂತ ಕೆನ್ ಬ್ಲಾಚರ್, ಚೀಫ್ ಸ್ಪಿರಿಚುವಲ್ ಆಫೀಸರ್ ಹೇಳ್ತಾರೆ. ಇವರು 30 ಬುಕ್ಗಳಿಗೆ ಕೋಆಥರ್ ಆಗಿದ್ದಾರೆ, ಮತ್ತೆ 1 ಮಿನಿಟ್ ಮ್ಯಾನೇಜರ್, ತುಂಬಾ ಅದ್ಭುತವಾದಂತಹ ಒಂದು ಪುಸ್ತಕ ಇದು. ಪ್ರಪಂಚಾದ್ಯಂತ ಮಿಲಿಯನ್ ಗಟ್ಟಲೆ ಸೇಲ್ ಆಗಿದೆ, ತುಂಬಾ ಜನ ಮೋಟಿವೇಟ್ ಆಗಿದ್ದಾರೆ ಆ ಪುಸ್ತಕವನ್ನ ಬರೆದಂತವ್ರು. ಓಕೆ ಸ್ನೇಹಿತರೆ, ಸೊ ಏನ್ ಹೇಳ್ತಾರೆ ಜನ? ಪೀಪಲ್ ಫೈಟ್ ವಿತ್ ದೆಮ್ಸೆಲ್ಸ್ ಎವ್ರಿ ಡೇ, ದೇ ಗಿವ್ ಎವ್ರಿಥಿಂಗ್ ದೆಮ್ಸೆಲ್ಸ್. ಯಾರು, ಯಾವ ವ್ಯಕ್ತಿ ತಮ್ಮ ವಿರುದ್ಧ ತಮ್ಮ ಹೋರಾಟವನ್ನ ಮಾಡ್ತಾ ಇರ್ತಾರೆ ಪ್ರತಿದಿನ? ಬೇರೆಯವ್ರ ವಿರುದ್ಧ ಅಲ್ಲ, ಬೇರೆಯವ್ರ ವಿರುದ್ಧ ಏನು ಹೋರಾಟ ಮಾಡ್ಬೋದು? ಅವ್ರಿಗೆ ಕಾಂಪೀಟ್ ಮಾಡ್ಬೋದು, ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಬೋದು, ಅವ್ರೇನೋ ಹೇಳಿದ್ರು ಅಂತ ಹೇಳಿ ರೊಚ್ಚಿಗೆದ್ಬಿಟ್ಟು ಏನೋ ಮಾಡಕ್ ಹೋಗ್ಬೋದು. ಆ ರೀತಿ ಅಲ್ಲ. ಆ ರೀತಿ ನಮಗೆ 100% ಕಮಿಟ್ಮೆಂಟ್ನ ತಂದ್ಕೊಡಕ್ ಸಾಧ್ಯ ಇಲ್ಲ. ಬಟ್ ನಮಗೆ ನಾವೇ ಕಮಿಟ್ ಆದಾಗ, ಒಂದ್ಸಾರಿ ಮನ್ಸು ಮಾಡಿಬಿಟ್ಟಾಗ, ಕಮ್ ವಾಟ್ ಮೇ, ಏನಾದ್ರೂ ಆಗ್ಲಿ ನಾನು ಮಾಡೇ ಮಾಡ್ತೀನಿ. ಮನಸ್ಸು ಹೇಳ್ತಾ ಇರತ್ತೆ, ಇದಳಪ್ಪ ಇದಳ್ಬೇಡ, ನೀನು ಸ್ವಲ್ಪ ಮಲ್ಕೋ, ನೀನು 5 ಗಂಟೆಗೆ ಯಾಕೆ ಅಂತ ಹೇಳ್ತೇವೆ. ಒಂದಿನ ಮಲ್ಕೋ. ಇಲ್ಲ ಇಲ್ಲ, ವಾರದಲ್ಲಿ 5 ದಿನ ನಾನು ಎಕ್ಸರ್ಸೈಸ್ ಮಾಡಲೇಬೇಕು, ಬೆಳಿಗ್ಗೆ ಎದ್ದೇಳಲೇಬೇಕು, ಅಥವಾ ಆ ಒಂದು ಮ್ಯಾರಥಾನ್ ರನ್ಗೆ ಪ್ರಾಕ್ಟೀಸ್ ಮಾಡಲೇಬೇಕು, 10 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಏನೋ ಓಡಬೇಕು, ವಾಕ್ ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ.
ಏ ಇಲ್ಲ ನಿಮ್ಮತ್ತು ಕೈ ನೋವ್ತಾ ಇದೆ, ಏನೋ ಅನ್ನೋ ಇಲ್ಲ, ನಾನು ಮಾಡ್ತೀನಿ. ನಾನು ಅನ್ಕಂಫರ್ಟಬಲ್ ಆಗ್ತಿದೆ, ನನ್ನ ಮೂಡ್ ಸರಿ ಇಲ್ಲ ಅಂತೆಲ್ಲ ಎಕ್ಸ್ಕ್ಯೂಸ್ ಕೊಡಲ್ಲ ಅವರು. ಯಾರು ಸಾಧಕರು, ಯಶಸ್ವಿ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ನ ತಗೋಬಹುದು. ಏನು ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಅವರು ವರ್ಷಾನುಗಟ್ಲೆ 4-5 ವರ್ಷ ಸತತವಾಗಿ ಒಂದೇ ಕೆಲಸ. ನಾವನೇನಾದ್ರೂ ರನ್ನರ್ ಆದ್ರೆ, ಸ್ಪ್ರಿಂಟರ್ ಆದ್ರೆ ಆ 100 ಮೀಟರ್ನೇ ಓಡ್ತಾ ಇರ್ತಾನೆ ದಿನಕ್ಕೆ 4 ಅವರ್ 5 ಅವರ್. ಸಾಕು, ಅವನೇನು ಹೇಳಕ್ಕಾಗಲ್ಲ. ನಾನು 1 ಸೆಕೆಂಡ್ ಕಮ್ಮಿ ಬರ್ತೀನಿ ಹೇಳ್ಬೋದಾ? ಅಥವಾ ಒಂದಿನ ಪ್ರಾಕ್ಟೀಸ್ ಕಮ್ಮಿ ಮಾಡ್ತೀನಿ ಅದೇನಾಗ್ಬೋದು? ಒಲಿಂಪಿಕ್ ಅಲ್ಲಿ ಸೆಕೆಂಡ್ಸ್ ಲೆಕ್ಕದಲ್ಲಿ, ಮಿಲ್ಲಿ ಸೆಕೆಂಡ್ಸ್ ಲೆಕ್ಕದಲ್ಲಿ ಗೆಲ್ತಾರೆ. ಅಲ್ಲ, ಹುಸೇನ್ ಬೋಲ್ಟ್ ಅಂತ ಒಬ್ಬರು ರನ್ನರ್ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಅವ್ರದ್ದು ರೆಕಾರ್ಡ್ 9.58 ಸೆಕೆಂಡ್ಸ್. 9 ಸೆಕೆಂಡ್ಸ್ ಪ್ಲಸ್ 58 ಮಿಲಿ ಸೆಕೆಂಡ್ಸ್. ಇನ್ನೊಬ್ಬ ವ್ಯಕ್ತಿ 9.57 ಮಿಲಿ ಸೆಕೆಂಡ್ಸ್ ಬಂದ್ರೆ ಆತ ವಿನ್ನು. ಯೋಚನೆ ಮಾಡಿ. ಈತ 4-5 ವರ್ಷಗಳಿಂದ ಪ್ರಯತ್ನ ಮಾಡಿದ್ರೂ ಸಹಿತ 99% ಅಥವಾ 99.99% ಎಫರ್ಟ್ ಆಗುತ್ತೆ, 100% ಆಗೋದಿಲ್ಲ, ಯಾಕಂದ್ರೆ ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ನಮಗೆ ನಾವು ಏನ್ ಸಾಧನೆ ಮಾಡಬೇಕು, ಏನ್ ಅಚೀವ್ ಮಾಡಬೇಕು ನಮ್ಮ ಜೀವನದಲ್ಲಿ, ಅದ್ ಏನೇನ್ ಕೊಟ್ಕೋಬೇಕು, ಏನೇನ್ ಬೆಲೆ ತರಬೇಕು, ಎಲ್ಲ ತರಬೇಕಾಗತ್ತೆ ನಾವು. ಮತ್ತೆ ಆ ನಿಟ್ಟಿನಲ್ಲಿ ಅದನ್ನ ಮಾಡಬೇಕು. ಓಕೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ, ಒಂದು ಚಾರಣ ಅಥವಾ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀವಿ. ಅಲ್ಲೊಂದು ಕ್ಲಿಫ್ ಬರುತ್ತೆ, ಹಿಂಗೆ ಹಿಂಗೆ ಆಳ ಪ್ರಪಾತ ಅಂತ ಹೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಬೇಕು, ಆ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ಆಯ್ಕೆ ಇರ್ತದೆ. ಹಿಂದೆ ನೋಡಿದ್ರೆ ಹುಲಿ ಬಂದಿರ್ತದೆ, ಹುಲಿ ಬರ್ತಾ ಇದೆ, ಈಗ ನಾನು ಜಂಪ್ ಮಾಡಲೇಬೇಕು. ಜಂಪ್ ಮಾಡೋಕೆ ಸಾಧ್ಯ ಇರುವಂತ ದೂರದಲ್ಲೇ ಇದೆ, ಅದು ಗ್ಯಾಪ್ ಇದೆ, ಇಟ್ಸ್ ಓಕೆ, ಮಾಡ್ಬೋದು. ಲೆಟ್ ಅಸ್ ಅಸ್ಯೂಮ್ ಓಕೆ, ನಾನೀಗ 99% ಜಂಪ್ ಮಾಡ್ತೇನೆ, ಆಗುತ್ತಾ? 99% ಅಷ್ಟೇ, ನನ್ನ ಕೈಲಿ ಆಗ 99%. ಅಪ್ಪ, ನಾನು ಮಾಡ್ತೀನಿ, ಏನಾಗ್ಬೋದು ಅಲ್ವಾ? 100% ಜಂಪ್ ಮಾಡಿದ್ರೇನೆ ನನ್ನಲ್ಲಿ ಬದುಕಿ ಉಳಿಯಕ್ಕೆ ಸಾಧ್ಯ ಆಗುವಂಥದ್ದು, ಆ ಹುಲಿಯಿಂದ ತಪ್ಪಿಸ್ಕೊಳ್ಳುವಂಥಕ್ಕಾಗುವಂಥದ್ದು, ಅಲ್ವಾ? ಸೊ ಈ ಇರೋ ಸಂದರ್ಭದಲ್ಲಿ, ಈ ರೀತಿ ಸನ್ನಿವೇಶದಲ್ಲಿ ನಾವು ಏನ್ ಮಾಡ್ತೀವಿ, ಆ ಒಂದು ಮನೋಭಾವ ನಮಗೆ ನಾವು ಗುರಿಯನ್ನು ಸಾಧಿಸುವಾಗ ಕೂಡ ಇರಬೇಕು. ಆಗ ನಾವು ಹೇಗೆ ಸಕ್ಸಸ್ಫುಲ್ ಆಗಿ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡ್ತೀವಿ, ಅದೇ ರೀತಿ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನ ಆರಾಮವಾಗಿ, ಸುಲಭವಾಗಿ, ಸರಳವಾಗಿ ನಿವಾರಿಸ್ಕೊಳ್ತೀವಿ. ಮತ್ತೆ ಯಾವುದೇ ಸಾಧನೆಯನ್ನು ಕೂಡ ಸುಲಭವಾಗಿ ಮಾಡ್ತೀವಿ. ಇಷ್ಟು ಕಷ್ಟ ಆಗ್ಬಿಟ್ಟೆಪ್ಪ, ಬೆಳಿಗ್ಗೆಯಿಂದ ಓಡಾಡದೆ, ಕಸ್ಟಮರ್ ಎಲ್ಲ ಅಂಗಡಿಗಳಿಗೂ ಹೋದೆ, ಸೇಲ್ ಮಾಡಕ್ ಹೋದೆ ತಗೊಳ್ಳು ತಗೊಳ್ಳು ತಗೊಳ್ಳು, ತುಂಬಾ ಸುಸ್ತಾಗಿದೆ. ಯಾವ ಒಂದು ಅಂಗಡಿ ಇದೆ ಬಿಡು, 99% ಮಾಡಿದ್ದೀನಿ, ಸ್ವಲ್ಪ ರೆಸ್ಟ್ ತಗೊಳ್ಳು. ಆಪ್ಷನ್ ಇದೆ, ಆಯ್ಕೆ ಇದೆ, ಖಂಡಿತ ಇದೆ, ಎಲ್ಲರಿಗೂ ಇದೆ, ಪ್ರತಿಯೊಬ್ಬರಿಗೂ. ಸ್ವಂತ ಬಿಸ್ನೆಸ್ ಮಾಡೋರ್ಗಂತೂ ಖಂಡಿತವಾಗಿದೆ. ಏನಾಗುತ್ತೆ, ಲಾಸ್ಟ್ ಏನ್ ಕಸ್ಟಮರ್ ಇದ್ದಾನೆ, ಆ ಅಂಗಡಿಯವನೇ ನಮಗೆ ಹೆಚ್ಚು ಬಿಸ್ನೆಸ್ ಕೊಡೋನಾಗಿರ್ಬಹುದು. ನಾನು ಹೋಗಿಲ್ಲ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಬಂದು ಕೊಡ್ತಾನೆ ಅಷ್ಟೇ, ಅಲ್ವಾ? ಸೊ ನಮ್ಮ ಮೂಡ್ ಏನ್ ಹೇಳುತ್ತೆ, ಮಾಡ್ಬೇಡ, ಸಾಕು, ಸುಸ್ತಾಗಿದೆ, ಟಯರ್ಡ್ ಆಗಿದೆ. ಬಟ್ ಕಮಿಟ್ ಆಗಿರುವಾಗ, ನಾನು ಇವತ್ತು ಏನೇ ಆಗ್ಲಿ, ಕಮ್ ವಾಟ್ ಮೇ, ನಾನು ಮಾಡೇ ಮಾಡ್ತೀನಿ ಇದನ್ನ ಅಂತ ಹೇಳಿದ್ರೆ ಅದನ್ನ ಮಾಡಬೇಕು. ಅವಾಗ ನಮಗೆ ಫಲಿತಾಂಶ ಸಿಗುತ್ತೆ ಅಂತ. ನೋ ಎಕ್ಸೆಪ್ಷನ್ಸ್ ರೂಲ್, ನಾನ್ ನೆಗೋಷಿಯಬಲ್ ಅಷ್ಟೇ. ಮಾತೇ ಆಡಂಗಿಲ್ಲ, ಅದನ್ನ ಯಾರು ಕ್ವಶನೇ ಮಾಡಂಗಿಲ್ಲ. ನಾನು ಅನ್ಕೊಂಡ್ಮೇಲೆ ಅದು ಆಯ್ತು. ಇವತ್ತೊಂದಿನ ನಾನು ಎಕ್ಸೆಪ್ಷನ್ ಕೊಡ್ತೀನಪ್ಪ, ಇವತ್ತೊಂದಿನ ನಾನು ಯಾವುದೋ ಫಂಕ್ಷನ್ ಇದೆ ಅಲ್ಲಿ ಹೋಗ್ತೀನಿ, ಇಟ್ ವಾಂಟ್ ವರ್ಕ್ ಇನ್ ದಟ್ ವೇ. ಇಟ್ ವಾಂಟ್ ವರ್ಕ್ ಇನ್ ದಟ್ ವೇ. ಎಷ್ಟೊಂದು ಜನ ಆಯ್ತು ನಾನು ಕುಡಿಯೋದು ಬಿಡ್ತೀನಿ ಅಂತಾರೆ, ಬಿಟ್ಟಿರ್ತಾರೆ ಪಾಪ, ಇನ್ನೊಂದ್ ಸರಿ ಕುಡಿದು ಬಿಡೋಣ, ಇವತ್ತೊಂದಿನ ಪಾರ್ಟಿ ಫ್ರೀ ಆಗಿದೆ, ಬಿಟ್ರೆ ಒಳ್ಳೆ ಫಾರಿನ್ ಸ್ಕಾಚ್ ಬಂದಿದೆ, ಕುಡಿಯೋಣ ಅಂತ ಹೇಳಿ ಪ್ರೇರಣೆ, ಅದ್ರ ಜೊತೆಗೆ ಸ್ನೇಹಿತರು, ಆ ಪರಿಸರ, ಯಾ ಪಾಪ ಬಿಟ್ಟಿರ್ತಾರೆ 30 ದಿನ, 40 ದಿನ, 3 ತಿಂಗಳೇ ಬಿಟ್ಟಿರ್ಬೋದು. ಆ ಒಂದು ದಿನ ಆ ಒಂದು ದಿನ ಅಂದ್ರೆ 99% ಅಚೀವ್ ಮಾಡಾಯ್ತು ಅವರು, ಇನ್ನೇನ್ ಜಯದ ಹೊಸ್ತಿಲಲ್ಲಿದ್ದಾರೆ. ಯಾಕಂದ್ರೆ ಕುಡಿತಾ ಬಿಡೋದು ಒಂದು ದೊಡ್ಡ ಅಚೀವ್ಮೆಂಟ್ ಅಲ್ವಾ, ಸಿಗರೇಟ್ ಬಿಡೋದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್. ಬಟ್ ಆ ಸಂದರ್ಭದಲ್ಲಿ ಒಂದ್ಸರಿ ತಗೊಳ್ಳೋದು ಏನಾಗತ್ತೆ ನೋಡ್ಬಿಡಲ್ಲ, ಏನೂ ಆಗಲ್ಲ, ಐ ಕ್ಯಾನ್ ಮ್ಯಾನೇಜ್ ಅಂತ ತಗೊಂಡಾಗ ಏನಾಗುತ್ತೆ ಸ್ನೇಹಿತರೆ,
ನೀವು ಕುಡಿತೀರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಕೇಳಿರ್ತೀರ ಇದ್ರ ಬಗ್ಗೆ. ಅವ್ರು ಮತ್ತೆ ವಾಪಸ್ ಅಲ್ಲಿಗೆ ಬಂದು ನಿಂತ್ಕೋತಾರೆ, ಮತ್ತೆ ಅವ್ರಿಗೆ ಕಷ್ಟ ಆಗ್ತಾ ಆಗುತ್ತೆ. ಹಾಗಾಗಿ ನೋ ಮ್ಯಾಟರ್ ವಾಟ್, ಏನೇ ಆಗಲಿ ನಾವು ಮಾಡಲೇಬೇಕು, ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದು 30 ನಿಮಿಷ ಎಕ್ಸರ್ಸೈಸ್ ಮಾಡ್ಬೇಕಾ, ಮಾಡಬೇಕು, ಕಮ್ ವಾಟ್ ಮೇ. ಮೈ ಕೈ ನೋವ್ತಾ ಇದೆ, ಬೇರೆ ಏನೋ ಅಲ್ಲಿ ತಗೊಂಬರಕ್ಕೆ ಹೇಳಿದ್ದಾರೆ ಬೆಳಿಗ್ಗೆ, ವಾಟ್ ಎವರ್ ಗ್ರಾಟಿಟ್ಯೂಡ್ ಹೇಳ್ಬೇಕಾ, ಗ್ರಾಟಿಟ್ಯೂಡ್ ಹೇಳಲೇಬೇಕು. ಧ್ಯಾನ ಮಾಡಲೇಬೇಕು. ಯಾಕೆ? ಅದರ ಲಾಭಗಳು ಬೇರೆ ಇದೆ. ಅದೊಂದು ಕ್ರಿಯೆ ಅಲ್ಲ, ಅದಕ್ಕೆ ಲಿಂಕ್ ಆಗಿರುವಂತಹ ಲಾಭಗಳು ಅನೇಕ, ಅಲ್ವಾ? ನಾವು ಎಕ್ಸರ್ಸೈಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳು ರೈಸ್ ಆಗುತ್ತೆ, ನಮ್ಮ ಬಾಡಿ ಏನಾಗುತ್ತೆ, ಎನರ್ಜಿಯಿಂದ ಕೂಡುತ್ತೆ, ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹೈ ಎನರ್ಜಿ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಲವಲವಿಕೆ ಮೂಡುತ್ತೆ, ಚುರುಕುತನ. ಇದೆಲ್ಲ ಬೇಕಲ್ವಾ ಸ್ನೇಹಿತರೆ, ಬೇರೆ ಆಕ್ಟಿವಿಟಿ ಮಾಡೋದಕ್ಕೆ, ಅಲ್ವಾ? ನಾವು ಬೇರೆ ಇನ್ನೊಂದು ಆಕ್ಟಿವಿಟಿ ಮಾಡೋದಕ್ಕೆ ಇದು ಪೂರಕವಾಗಿ ಬೇಕಾಗಿರುವಂತ ಅಂಶ. ಒಂದಿನ ಅಯ್ಯೋ ಇವತ್ತು ನಾನು ಐ ಫೀಲಿಂಗ್ ಲೋ ಇವತ್ತು ಅಂತ ಅನ್ಸ್ದಾಗ ನಾವೇನಾರು ಮಾಡ್ತೀವಾ? ಇಲ್ಲ ನೋಡಿ. ಇವತ್ತೇನೋ ಒಂಥರ ಅನಿಸ್ತಾ ಇದೆ, ಮೂಡ್ ಸರಿ ಇಲ್ಲ, ಏನು ಮಾಡೋದಕ್ಕೆ ಹೋಗಲ್ಲ. ಏನು ಮಾಡಿಲ್ಲ ಅಂದ್ರೆ ಅವತ್ತು ಪ್ರಯತ್ನ ಇಲ್ಲ ಅಂದ್ರೆ ನಾವು ನಮ್ಮ ಗುರಿಯ ಕಡೆ ಹೋಗ್ತಾ ಇರೋದು ನಿಧಾನ ಆಗ್ತಿದೆ ಅಂತ ಅರ್ಥ. ಹಾಗಾಗಿ 30 ಮಿನಿಟ್ಸ್ ಆಗಿಲ್ಲ, ಎದ್ಬಿಟ್ಟು ಸುಮ್ಮನೆ ಒಂದೆರಡು ಬಸ್ಕಿ ಆಯ್ತಾ, ಏನೋ ಮಾಡಿದೆ ಅಂತ ಆದ್ರೂ ಇರ್ಬೇಕು. ಯಾಕಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನ್ಯೂರೋ ಸೈನ್ಸ್ ಅಲ್ಲಿ ರಿಪಿಟೇಷನ್ ಬೇಕು. ಪ್ರತಿದಿನ ನಾವು ಈ ಕ್ರಿಯೆಗಳನ್ನ ಮಾಡ್ತಾ ಇದ್ದಾಗ ಮಾತ್ರ ರೀವೈರಿಂಗ್ ಸಾಧ್ಯ. ಯಾಕಂದ್ರೆ ಬರವಾ ಬಂಗಾರಿ, ಬಾ. ಟಾಕಿಂಗ್ ಅಬೌಟ್ ಸಮಥಿಂಗ್ ಅಬೌಟ್ ನ್ಯೂರೋಪ್ಲಾಸ್ಟಿಸಿಟಿ. ಏನ್ ಮಾತಾಡ್ತಾ ಇದ್ದೀವಿ ನಾವೀಗ? ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ನಮ್ಮ ಮೈಂಡ್ ಪ್ಲಾಸ್ಟಿಕ್ ತರ. ಪ್ಲಾಸ್ಟಿಕ್ನ ನಾವು ಬಿಸಿ ಮಾಡ್ಬಿಟ್ಟು ಕರಗಿಸ್ಬಿಟ್ಟು ಯಾವ್ದೋ ಮೋಲ್ಡಿಂಗ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಯಾವ ಶೇಪ್ ಆದ್ರೂ ಆಗೋದಿಲ್ವಾ? ಆ ರೀತಿ. ಸೊ ನಮ್ಗೆ ಹೊಸ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಅಂತ ಹೇಳಿದ್ರೆ ಹೊಸ ನರಕೋಶಗಳ ಸೃಷ್ಟಿ ಆಗ್ಬೇಕು, ಅಲ್ವಾ? ನರಕೋಶಿಗಳು, ನರ ಏನು ಪಾತ್ಗಳು, ನರ ವ್ಯೂಹಗಳನ್ನ ಅದನ್ನ ಕ್ರಿಯೇಟ್ ಮಾಡಬೇಕು, ಅಲ್ವಾ? ನರವ್ಯೂಹಗಳು ಕ್ರಿಯೇಟ್ ಆದಾಗ, ಹೊಸ ನರವ್ಯೂಹಗಳು ಕ್ರಿಯೇಟ್ ಆದಾಗ ಅದೇ ರೀತಿ ಸಿಗ್ನಲ್ಸ್ಗಳನ್ನ ನಮಗ್ ಕೊಡುತ್ತೆ ಕೆಲಸ ಮಾಡ್ಲಿಕ್ಕೆ. ಅಂದ್ರೆ ಹೊಸ ಒಂದು ಅಭ್ಯಾಸ ರೂಢಿಸ್ಕೊಂಡಿರ್ತೀವಿ, ಅದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಅದು ಒಳ್ಳೇದಕ್ಕೂ ಇರ್ಬೋದು, ಕೆಟ್ಟದಕ್ಕೂ ಇರ್ಬೋದು. ಕೆಟ್ಟದನ್ನೇ ನಾವು ಯೋಚನೆ ಮಾಡಿ ಅದನ್ನೇ ಮಾಡ್ತಾ ಇದ್ರೆ ಪದೇ 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 ಅದೇ ಆಗತ್ತೆ. ಅದೇ ಚಿಂತೆ, ಅದೇ ದುಃಖ, ಅದೇ ಬೇಜಾರು. ಅದೇ ಆತ್ಮವಿಶ್ವಾಸದಿಂದ ಇದ್ದೀನಿ, ಅಥವಾ ನಾನು ಧೈರ್ಯದಿಂದ ಇದ್ದೀನಿ, ನನಗೆಲ್ಲ ಗೊತ್ತು, ನನಗೆ ಸಾಮರ್ಥ್ಯ ಇದೆ ಅಂದ್ರೆ ಅದೇ ರೀತಿ ಆಗ್ತೀವಿ, ಮತ್ತೆ ಅದ್ರ ಪ್ರಕಾರ ಆಕ್ಷನ್ ಮಾಡ್ತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಮಾಡುವಂಥದ್ದು, ಅದರಲ್ಲೂ 100% ಮಾಡುವಂಥದ್ದು ತುಂಬಾನೇ ಮುಖ್ಯ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದ್ಭುತವಾದ ಎಕ್ಸಾಂಪಲ್, ಓನ್ಲಿ ಆನ್ ಫುಲ್ ಮೂನ್ ಅಂತ. ಒಬ್ರು ಸಿದ್ ಸೈಮನ್ ಅಂತ ಹೇಳ್ಬಿಟ್ಟು ಜಾಕ್ ಕ್ಯಾನ್ಫೀಲ್ಡ್ ಅವರ ಗುರುಗಳು ಇವರು. ಇವ್ರು 77 ವರ್ಷ. ಈಸ್ ಎ ಇಂಟರ್ನ್ಯಾಷನಲಿ ರಿನೋಡ್ ಮೋಟಿವೇಶನ್ ಸ್ಪೀಕರ್. ಓಕೆ, ಅಂಡ್ ಟ್ರೈನರ್ ಅಂಡ್ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಫ್ ಮೆನಿ ಬುಕ್ಸ್. ಇವ್ರೇನ್ ಮಾಡ್ತಾರೆ, ಕಟ್ಮುಟ್ಟಾಗಿರ್ತಾರೆ. ಆ ವಯಸ್ಸಲ್ಲಿ ಕೂಡ ಸೈಕ್ಲಿಂಗ್ ಹೋಗೋದೇನು, ವಾಕಿಂಗ್ ಹೋಗೋದೇನು, ಬೈಕಲ್ಲಿ ರೈಡಿಂಗ್ ಹೋಗೋದೇನು, ತುಂಬಾ ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿ ಒಂದು ದೇಹ ದಾಢ್ಯನ ಕಾಪಾಡ್ಕೊಂಡಿರ್ತಾರೆ, ಆರೋಗ್ಯವನ್ನ ಕಾಪಾಡ್ಕೊಂಡಿರ್ತಾರೆ. ಎಲ್ಲರೂ ಕೇಳ್ತಾರೆ ಏನಿದೆ ರಹಸ್ಯ? ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ, ಅವರು ಊಟದಲ್ಲಿ ತುಂಬಾ ಇತಿಮಿತಿ, ತುಂಬಾ ಪಥ್ಯ, ತುಂಬಾ ಪಥ್ಯ. ಆ ಟೈಮಲ್ಲಿ ಏನ್ ತಿನ್ಬೇಕು ಅಷ್ಟೇ ತಿನ್ನೋದು, ಅದಕ್ಕೆ ಮೇಲೆ ಏನೂ ತಿನ್ನಲ್ಲ. ಜೊತೆಗೆ ವ್ಯಾಯಾಮ, ವಾಕಿಂಗು, ಮತ್ತೆ ಈ ಫನ್ ಆಕ್ಟಿವಿಟೀಸ್, ಬೇರೆ ಜೊತೆ ಸಮಯ ಕಳೆಯೋದು, ಬುಕ್ಸ್ ಈ ತರ ಮಾಡ್ತಾ ಇರ್ತಾರೆ. ಬಟ್ ಅದೊಂದು ಅಭ್ಯಾಸ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಅದರ್ಥ ಒಂದು ಪಥ್ಯ ಅಂದ್ಬಿಟ್ಟು ಏನು ತಿನ್ನೋದೇ ಇಲ್ಲ ಅಂತಲ್ಲ. ತಿಂಗಳಿಗೆ ಒಂದು ದಿನ, ಒಂದು 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 ಫುಲ್ ಮೂನ್ ಡೇ ದಿನ, ಏನು ಹುಣ್ಣಿಮೆ ದಿನ, ಒಂದು ದೊಡ್ಡ ಬೌಲ್ ಐಸ್ ಕ್ರೀಮ್ ತಿಂತಾರೆ. ಯಾ ದೊಡ್ಡ ಬೌಲ್ ಐಸ್ ಕ್ರೀಮ್ ತಿಂತಾರೆ, ಅದೊಂದು ಅಭ್ಯಾಸ ಇದೆ. ಬೇರೆ ದಿನ ಏನೇ ಮಾಡಿದ್ರು ತಿನ್ನಲ್ಲ. ಆ, ಒಂದು ದಿನ ಅವ್ರಿಗೆ ಬರ್ತ್ಡೇ ಆಗುತ್ತೆ, 77ನೇ ವರ್ಷದ ಬರ್ತ್ಡೇ. ದೂರ ದೂರ ದೇಶಗಳಿಂದ, ಪ್ರದೇಶಗಳಿಂದ ಅವರ ಶಿಷ್ಯಂದ್ರು, ಅವ್ರ ಸ್ಟೂಡೆಂಟ್ಸ್ಗಳು, ಅವ್ರ ಸ್ನೇಹಿತರು, ಬಂಧು ಬಳಗ ಎಲ್ಲ ಬಂದು ಸೇರ್ತಾರೆ ಅಲ್ಲಿ. ಒಂದು ದೊಡ್ಡ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಆ, ಒಳ್ಳೆ ಬರ್ತ್ಡೇ ಪಾರ್ಟಿ. ಅವಾಗ ಎಲ್ಲ ಆಹಾರ ಪದಾರ್ಥಗಳಿರುತ್ತೆ. ಈ ಮನುಷ್ಯ ಮೊದಲೇ ಚೂಸಿ, ಜೊತೆಗೆ ಎಲ್ಲರಿಗೂ ಅನ್ಸುತ್ತೆ ಓಕೆ ಇವರಿಗೆ
ಇವತ್ತು ಈ ಒಂದು ಬರ್ತ್ಡೇ ಅಂದ್ರೆ ಹುಟ್ಟಿದ ಹಬ್ಬದ ವಿಶೇಷಕ್ಕೋಸ್ಕರ, ಇದೊಂದು ವಿಶೇಷವಾದ ದಿನಕ್ಕೋಸ್ಕರ ನಾವೆಲ್ಲ ಇರೋದ್ರಿಂದ ಒಂದು ಐಸ್ ಕ್ರೀಮ್ ಬೌಲ್ನ ಇವ್ರಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಐಸ್ ಕ್ರೀಮ್ ಬೌಲ್ ಕೊಡ್ತಾರೆ ಅವ್ರಿಗೆ. ಅವ್ರಿಗೆ ಇಷ್ಟವಾದಂತ ಐಸ್ ಕ್ರೀಮ್ನ ತಯಾರಿಸಿ ತಂದಿರ್ತಾರೆ ತುಂಬಾ ಆಸೆಯಿಂದ. ಬಟ್ ಆ ವ್ಯಕ್ತಿ ಆಗಲ್ಲ ಅಂತಾರೆ. ಇವರೆಲ್ಲ ಪರಿಪರಿಯಾಗಿ ಹೇಳ್ಕೊಳ್ತಾರೆ, ನಾನ್ ಹೇಳ್ತಾ ಇದ್ದೀನಪ್ಪ ಅಂತ ಬಂಧು ವರ್ಗದವ್ರು ಸ್ನೇಹಿತರು ಹೇಳ್ತಾರೆ. ನಾನ್ ಹೇಳ್ತೀನಿ, ನನ್ನ ಮಾತು ಕೇಳ. ಸ್ಟೂಡೆಂಟ್ಸ್, ಸರ್ ದಯವಿಟ್ಟು ನಮ್ಗೆ ಬೇಜಾರಾಗ್ಬಿಡುತ್ತೆ, ನಾವು ಅಲ್ಲಿಂದ ತಂದಿದ್ದೀವಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ವಿಶೇಷವಾದಂತಹ ಐಸ್ ಕ್ರೀಮ್ನ ಅಲ್ಲಿಂದ ತರ್ಸ್ಕೊಂಡ್ ಬಂದಿದ್ದೀವಿ, ಎಲ್ಲೂ ಸಿಗಲ್ಲ ಈ ತರ ಒಂದು ಐಸ್ ಕ್ರೀಮ್, ತಿನ್ನಿ. ನೋಡಪ್ಪ ನಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಪ್ರಿನ್ಸಿಪಲ್ ಫುಲ್ ಮೂನ್ ಡೇ ದಿನ ಮತ್ತೆ ನಾನು ಒಂದಿನ ಐಸ್ ಕ್ರೀಮ್ ತಿಂತೀನಿ ಅಷ್ಟೇ. ಫುಲ್ ಮೂನ್ ಡೇ ಆಗೋಗಿದೆ, ಅವತ್ತು ತಿಂದಾಗಿದೆ, ಇನ್ನು ನಾನು ನೆಕ್ಸ್ಟ್ ಫುಲ್ ಮೂನ್ ಡೇಗೆ ತಿನ್ನೋ. ಇವ್ರು ಏನೇನೋ ಹರಸಾಹಸ ಮಾಡ್ತಾರೆ. ಒಂದು ಫುಲ್ ಮೂನ್ ಏನೋ ಚಿತ್ರಗಳನ್ನ ಬರ್ಕೊಂಡು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಅಥವಾ ಫುಲ್ ಮುಂದೆ ಒಂದು ದೊಡ್ಡ ದೊಡ್ಡ ಗ್ಲೋಬ್ ತರ ಏನೋ ತಗೊಂಡ್ಬಂದು ಅದೆಲ್ಲ ಅವ್ರ ಮುಂದೆ ಆ ಸನ್ನಿವೇಶನ ಸೃಷ್ಟಿ ಮಾಡಿ ಗುಂಡಿ ಮೇಲೆ ಇರೋ ತರ ಅವ್ರಿಗೆ ಫೀಲ್ ತಂದ್ಬಿಟ್ಟು ತಿನ್ಸೋಣ ನೋಡ್ತಾರೆ. ಕಮ್ ವಾಟ್ ಮೇ, ಏನೇ ಮಾಡಿ ಯಾರು ಬೇಜಾರು ಮಾಡ್ಕೋತಾ ಇದಾರೆ ಅಂದ್ರೂ ತಿನ್ನಲ್ಲ. ಸಿ ದಟ್ ಈಸ್ ದ ಕಮಿಟ್ಮೆಂಟ್, ದಟ್ ಈಸ್ ಕಮಿಟ್ಮೆಂಟ್. ಇಂಟ್ರೆಸ್ಟ್ ಅಲ್ಲ, ಇಂಟ್ರೆಸ್ಟ್ ಇದ್ರೆ ತಿನ್ಬಿಡ್ತಾ ಇದ್ರು. ಇವತ್ತೊಂದಿನ ಎಲ್ಲಾರು ಹೇಳ್ತಾ ಇದಾರೆ, ಅಯ್ಯೋ ಬೇಜಾರು ಮಾಡ್ಕೋತಾರನೋ ಅವರು, ಸಂಕೋಚ ಪಟ್ಟು ಅಲ್ವಾ. ಅವ್ರಿಗೇನ್ ಅನ್ಸುತ್ತ, ನೋವು ಮಾಡಬಾರ್ದ ಪಾಪ, ನನಗೋಸ್ಕರ ಅಷ್ಟು ದೂರದ ಬಂದಿದ್ದಾರೆ ಸಾವಿರಾರು ಮೈಲಿಗಳಿಂದ ಅಂತ ಅಲ್ವಾ. ಸಿ ವಾಟ್ ಈಸ್ ಇಟ್ ಡಿಫ್ರೆನ್ಸ್. ಅದು ಕಮಿಟ್ಮೆಂಟ್, ಅದು ಕಮಿಟ್ಮೆಂಟ್. ಇವಾಗ ನಮ್ಮ ಮಾವನೇ ಒಬ್ರು ಇದ್ದಾರೆ, ಅವ್ರಿಗೂ 87 ವಯಸ್ಸು. ಅವರು ಊಟ ಹೊರಗಡೆ ಎಲ್ಲೂ ತಿನ್ನಲ್ಲ, ಮನೇಲೇನೆ ಅನ್ನ ಸಾರು, ಆ ಏನೋ ರಸ ಮಜ್ಜಿಗೆ ಹುಳಿ ತಿಂತಾರೆ ಅಷ್ಟೇ. ವಾಕಿಂಗ್ ಹೋಗ್ತಾರೆ, ಮಲಗ್ತಾರೆ. ಏನೇ ತಿಂಡಿ ಕೊಟ್ರು ತಿನ್ನಲ್ಲ ಇನ್ ಬಿಟ್ವೀನ್. ನಮ್ಮನೆ ಕೇಳ್ತಾ ಇದೆ ಹಂಗನವ್ರಿಗೆ, ಗಮನಿಸ್ತೀನಿ ಅದನ್ನೆಲ್ಲ. ಹೀಗೆ ಡಾಕ್ಟರ್ ಚೆಕಪ್ ಹೋಗಿದ್ದು, ಜನರಲ್ ಚೆಕಪ್ ಹೋಗುವಾಗ ಹಿಂಗೆ ಟೈಮ್ ಸಿಕ್ತು ಕೇಳಿದಾಗ, ಯಾಕಂದ್ರೆ ಡಾಕ್ಟರ್ ಕೂಡ ಹೇಳ್ಬಿಟ್ರು ನಿಮ್ಗೆಲ್ಲ ಆರಾಮಾಗಿದ್ದೀರಾ, ಪರ್ಫೆಕ್ಟ್ ಆಗಿದ್ದೀರಾ ಅಂತ. ಅವ್ರು ಕೇಳಿದ, ಏನ್ ನಿಮ್ಮ ಆರೋಗ್ಯದ ರಹಸ್ಯ ಅಂತ, ಅದನ್ನೇ ಹೇಳಿದ್ರು. ಊಟದಲ್ಲಿ ನಾನು ಇಷ್ಟು ತಿನ್ಬೇಕಾದ್ರೆ ಅಷ್ಟೇ, ಅದನ್ನು ನಾನು ಫಾಲೋ ಮಾಡ್ತೀನಿ. ಅವಾಗ ನನ್ಗೆ ಗೊತ್ತಾಯ್ತು ಎಂತೆಂತ ಹುಟ್ಟಿದಬ್ಬ ಸಂದರ್ಭದಲ್ಲೂ ಕೇಕ್ನ ಬಾಯಿಗಿಟ್ರು ತಿಂದೇ ಇರೋ ಮನುಷ್ಯ ಇವರು. ಯಾಕೆ ಅಂತ ಹೇಳ್ಬಿಟ್ಟು ಯಾವಾಗಾರು ಒಂದ್ಸರಿ ತಿಂತಾರೆ, ಬಟ್ ಒಂದ್ಸರಿ ತಿನ್ಬಿಟ್ರೆ ತಿಂಗಳಿಗೆ ಮತ್ತೆ ತಿನ್ನಲ್ಲ. ಸೊ ದಿಸ್ ಇಸ್ ದ ಕಮಿಟ್ಮೆಂಟ್ ಫ್ರೆಂಡ್ಸ್, ದಿಸ್ ಇಸ್ ದ ಕಮಿಟ್ಮೆಂಟ್ ವಿಚ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೀಸ್ ಗೈಸ್. ಯಾ, ನೋ ಮ್ಯಾಟರ್ ವಾಟ್. ಡಾಕ್ಟರ್ ವೇನ್ ಡೈರ್, ಇಂಟರ್ನ್ಯಾಷನಲಿ ರಿನೋಡ್ ಮೋಟಿವೇಶನಲ್ ಸ್ಪೀಕರ್, ಅವರು ಅಷ್ಟೇ. ಇವ್ರೇನ್ ಮಾಡ್ತಾರೆ ಅಂತಾರೆ, 22 ವರ್ಷಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಎದ್ದು 8 ಮೈಲು ರನ್ ಮಾಡ್ತಾರೆ. 8 ಮೈಲ್ ರನ್ ಮಾಡ್ತಾರೆ. ಅದು ಚಳಿ ಬರ್ಲಿ, ಅಲ್ಲೆಲ್ಲ -ಡಿಗ್ರಿ ಅಲ್ವಾ, US ಅಲ್ಲೆಲ್ಲ. ಆದ್ರೂ ಸಹಿತ ಅವ್ರು ಓಡ್ತಾರೆ. ಇಲ್ಲ ಬೇರೆ ಕಡೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಅಲ್ಲೇನೋ ಸೆಮಿನಾರ್ ಕೊಡ್ಬೇಕಾಗತ್ತೆ, ಫ್ಲೈಟ್ ಅಲ್ಲಿ ಕೂಡ ಐಸಲ್ ಅಂತ ಸ್ಪೇಸ್ ಏನಿರುತ್ತೆ ಸೀಟ್ಗಳ ನಡುವೆ, ಅಲ್ಲಿ ವಾಕ್ ಆದ್ರೂ ಮಾಡ್ತಾ ಇರ್ತಾರೆ, ಹಿಂಗೆ ಓಡ್ತಾ ಇರ್ತಾರೆ, ವಾಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಕಮಿಟ್ಮೆಂಟ್. ಅವ್ರು ಎಕ್ಸ್ಕ್ಯೂಸ್ ಕೊಡ್ಬೋದು, ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಬಟ್ ಸ್ಟಿಲ್ ದೇ ಡೋಂಟ್ ಡೂ ಇಟ್ ಅಲ್ವಾ. ಎಷ್ಟು ಅದ್ಭುತ. ಸೊ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇನಾರು ಇರ್ಬೋದು, ನಾ ಇವತ್ತು 1 ಅವರ್ ಓದ್ತೀನಿ, ಓದ್ಬೇಕು. 1 ಅವರ್ ಆಗಿಲ್ವಾ, 1-2 ಪೇಜ್ ಆದ್ರೂ ಓದ್ಬೇಕು, 10 ನಿಮಿಷ. ಯಾಕೆ ಪದೇ ಪದೇ ಹೇಳ್ತಾ ಇದೀವಿ, ನ್ಯೂರೋ ಪ್ಲಾಸ್ಟಿಸಿಟಿಗೆ ಇದು ಮುಖ್ಯ. ನಾವು ಬದಲಾವಣೆ ಹಾದಿಲಿದ್ದೀವಿ. ನಾವು ಹಿಂದಿನ ವ್ಯಕ್ತಿತ್ವದಿಂದ ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಅವರಂತೆ ಆಗ್ತಿದೀವಿ. ಯಾಕಂದ್ರೆ ಅವ್ರಿಗೆ ಬರೋ ರಿಸಲ್ಟ್ನ ನಾವು ಪಡ್ಕೊಳಕ್ಕೆ ಅಲ್ವಾ. ಆದ್ರಿಂದ ಅವ್ರು ಹೇಗೆ ಕಮಿಟ್ ಆಗಿರ್ತಾರೋ, ಅವ್ರು ಹೇಗೆ ಡಿಸಿಪ್ಲಿನ್ ಆಗಿರ್ತಾರೋ ಅದನ್ನ ನಾವು ಅಳವಡಿಸ್ಕೋಬೇಕಾಗಿದೆ. ಓಕೆ, ಯಾವ್ದಾದ್ರು ನಿಮ್ಗೆ ಇಷ್ಟ ಇರೋ ಇನ್ಸ್ಟ್ರೂಮೆಂಟ್ ನ ನುಡಿಸ್ಬೇಕಾ, ಮಾಡ್ಬಿಡಿ. ಈ ವಾರ ಬೇಡ, ಬರೋ ವಾರ ಮಾಡ್ತೀನಿ. ನೋ, ವಾರಕ್ಕೊಂದ್ಸರಿ. ಸೇಲ್ ಕಾಲ್ ಮಾಡ್ಬೇಕಾ, ಇವತ್ತು ಮೀಟ್ ಮಾಡ್ಬೇಕಾ, ಫೋನ್ ಮಾಡ್ಲೇಬೇಕಾ, ಕಸ್ಟಮರ್ ಮಾಡ್ಬೇಕು. ಅವ್ನು ಬೈತಾನೆ ಬೇಜಾರು ಮಾಡ್ಕೋತಾನೆ ಅಲ್ಲ, ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್. ಯಾರೋ ಇನ್ನೊಬ್ರು ಯಾರಾದ್ರೂ ಹೊಸ ಲ್ಯಾಂಗ್ವೇಜ್ ಕಲಿತಾ ಇದ್ದೀರಾ, ಕಲೀರಿ. ನ್ಯೂ ಹ್ಯಾಬಿಟ್ನ ಮಾಡ್ಕೊತಾ ಇದ್ದೀರಾ, ಹೊಸದಾಗಿ ಮನೆಯೆಲ್ಲ ಮಾತಾಡಿದ್ವಿ ನಾವು, ಹೊಸ ಹ್ಯಾಬಿಟ್ನ ಮಾಡಿ. ವರ್ಷಕ್ಕೆ 4 ಅದನ್ನ ಆಲ್ರೆಡಿ ಬರ್ಕೊಂಡ್ಬಿಟ್ಟಿದ್ದೀವಿ ನಾವು, ಹೊಸ ಹ್ಯಾಬಿಟ್ಟು. ನನಗೆ ಎಕ್ಸಸೈಸ್ ಮಾಡಬೇಕು ಪ್ರತಿದಿನ ಅಂತ ಏನೋ ಮಾಡ್ಕೊಂಡಿರ್ತೀವಿ. ಅಥವಾ ನಾನು ಇನ್ಮೇಲೆ ಒಳ್ಳೆ ಕೇಳುಗನಾಗಬೇಕು, ನನ್ನ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಬೇಕು ಸ್ಕಿಲ್ನ, ಅಥವಾ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಬೇಕು, ಮಾತಾಡೋದನ್ನ ಕಲಿಬೇಕು ಅಲ್ವಾ. ಅಥವಾ ಯಾವುದೋ ಒಂದು ಸೇಲ್ ಮಾಡುವಂತ ಸ್ಕಿಲ್ ಸೆಟ್ನ ನಾನು ಕಲಿಬೇಕು, ಕನ್ವಿನ್ಸಿಂಗ್ ನೆಗೋಷಿಯೇಷನ್ ಸ್ಕಿಲ್ನ ಕಲಿಬೇಕು, ಏನೋ ಒಂದು ಅನ್ಕೊಂಡಿರ್ತೀವಿ. ಏನೋ ಒಂದು ಅನ್ಕೊಂಡು ಕಮಿಟ್ ಆಗಿರ್ತೀವಿ. ಆ ಅಭ್ಯಾಸವನ್ನ ನಾವು ಬಳಸ್ಕೊಳ್ಳೋದಕ್ಕೆ ನಮ್ಮಲ್ಲಿರೋ ಏನೋ ವೀಕ್ ಪಾಯಿಂಟ್ನ ನಾನು ಗಮನಿಸಿ, ಸೀಮಿತ ನಂಬಿಕೆಗಳನ್ನ ಅದನ್ನ ನಾವು ಸಬಲೀಕರಣ ನಂಬಿಕೆಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಬಟ್
ಅದನ್ನ ಮಾಡುವಾಗ ಕಂಟಿನ್ಯೂಟಿ ಮುಖ್ಯ, ನಿರಂತರತೆ ಮುಖ್ಯ. ಇಲ್ಲಾಂದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ಬೇಕಾಗತ್ತೆ. ಹಾಗಾಗಿ ಆ ಒಂದು 50 ಸಿಟಪ್ ಮಾಡಲೇಬೇಕು. ಇವತ್ತು ಅನ್ಕೊಂಡ್ರೆ 10 ಪುಷಪ್ 20 ಪುಷಪ್ ಮಾಡಲೇಬೇಕು. ವಾಕಿಂಗ್ 5 ಕಿಲೋಮೀಟರ್ ಮಾಡಲೇಬೇಕು. ಮತ್ತೆ ಫ್ಯಾಮಿಲಿ ಜೊತೆ ನಾನು ಇವತ್ತು 1 ಅವರ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ಯಾಕಂದ್ರೆ ನಾವು ಅನ್ಕೊಂಡಿದೀವಿ ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸುಪ್ತ ಮನಸ್ಸು ರೀಕಂಡೀಷನ್ ಅಥವಾ ರೀಪ್ರೋಗ್ರಾಮ್ ಆಗೋದಕ್ಕೆ ಡಿಲೇ ಆಗುತ್ತೆ. ಸೊ ಒನ್ ಫೈನಲ್ ರೀಸನ್ ಏನು, 100% ಇಸ್ ಸೋ ಇಂಪಾರ್ಟೆಂಟ್ ಯಾಕೆ ಅಂದ್ರೆ, ಅವ್ರು ಹೇಳ್ತಾರೆ 1 ಅವರ್ ಆಫ್ ಅನ್ಸೇಫ್ ಡ್ರಿಂಕಿಂಗ್ ವಾಟರ್ ಎವ್ರಿ ಮಂತ್. ಯೋಚನೆ ಮಾಡಿ, ನಾವು ಇಷ್ಟೊಂದು ನೀರು ಕುಡಿತಾ ಇದೀವಿ 1 ತಿಂಗಳು. ಓಕೆ, 99% ನೀರು ಚೆನ್ನಾಗಿತ್ತಪ್ಪ. ಒಂದ್ಸರಿ ಯಾವುದೋ ಒಂದು ಕಲುಷಿತ ನೀರ್ನ ಕುಡ್ದೆ, ಓಕೆನಾ, ಏನಾಗ್ಬೋದು? ಆರೋಗ್ಯ ಕೆಡುತ್ತೆ. ನಾಟ್ ಓಕೆ, ನಾಟ್ ಓಕೆ. ಟು ಅನ್ಸೇಫ್ ಲ್ಯಾಂಡಿಂಗ್ ಅಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎವ್ರಿ ಡೇ. ಯೋಚನೆ ಮಾಡಿ ಅಲ್ವಾ, ಸಾವಿರಾರು ಲ್ಯಾಂಡಿಂಗ್ ಆಗೋ ಕಡೆ 99% ಲ್ಯಾಂಡಿಂಗ್ ಪಕ್ಕ ಇರ್ಲಿರಿ, 1% ಬೇಡ ಅಂದ್ರೆ ಏನಾಗ್ಬೋದು? ಹ 100 ಲ್ಯಾಂಡಿಂಗ್ ಅಲ್ಲಿ ಒಂದು ಕ್ರಾಶ್ ಆಗುತ್ತೆ. ಇಸ್ ದಟ್ ಫೈನ್? ಚಾನ್ಸ್ ಇಲ್ಲ. ಅಲ್ಲಿ 100% ಆಕ್ಯುರಸಿ ಇರಬೇಕು ಅಲ್ವಾ? ಅಥವಾ 20,000 ಇನ್ಕರೆಕ್ಟ್ಲಿ ಫಿಲ್ಡ್ ಡ್ರಗ್ ಪ್ರಿಸ್ಕ್ರಿಪ್ಷನ್ ಎವ್ರಿ ಇಯರ್. ನಮಗೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್, ನಮಗೆ ಮೆಡಿಕೇಶನ್ ಏನು ಕೊಡ್ತಾರೆ, ಅವ್ರೇನಾದ್ರು ನಮ್ಗೆ ಚೆಕ್ ಮಾಡಿಬಿಟ್ಟು ತಪ್ಪಾಗಿ ಕೊಟ್ರೆ, ಇನ್ನು 20,000 ಏನಪ್ಪಾ ಅಂತ ಹೇಳಿದ್ರೆ ಅದು 1% ಆಫ್ ಟೋಟಲ್ ಪ್ರಿಸ್ಕ್ರಿಪ್ಷನ್ ಪರ್ ಇಯರ್ ಅಂತ ಕೊಟ್ಟಿರೋದು. ನಮ್ಗೆ ತಗೊಳ್ಳಿ, ನಾವು 10 ಸಾರಿ ಹೋಗ್ತೀವಿ ಡಾಕ್ಟರ್ ಹತ್ರ, 9 ಸರಿ ಚೆನ್ನಾಗಿ ಕೊಟ್ರು, ಒಂದ್ಸರಿ ತಪ್ಪು ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಬೇರೆ ಮೆಡಿಸಿನ್ ಕೊಡ್ಕೊಂಡ್ಬಿಟ್ರೆ ಓಕೆನಾ? ನಾಟ್ ಓಕೆ, ನಾಟ್ ಅಟ್ ಆಲ್ ಓಕೆ. 500 ಇನ್ಕರೆಕ್ಟ್ ಸರ್ಜಿಕಲ್ ಆಪರೇಷನ್ ಈಚ್ ವೀಕ್. ಏನು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಆಪರೇಷನ್ ಸರ್ಜರಿಗಳು ನಡೀತಾ ಇದೆ ಇವತ್ತು. ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಏನು ಆ, ಮೆದುಳು ಇರ್ಬೋದು, ತಲೆ ಇರ್ಬೋದು, ವಾಟ್ ಎವರ್ ಆಪರೇಷನ್ ಅಲ್ಲಿ ಇನ್ನು ಲಕ್ಷ ಗಟ್ಟಲೆ ಸಂಖ್ಯೆ ನಡೀತಾ ಇರುವಂತ ಆಪರೇಷನ್ ಅಲ್ಲಿ 500 ಆಪರೇಷನ್ ಫೇಲ್ಯೂರ್ ಆದ್ರೆ ಹೆಂಗಿರುತ್ತೆ? ಹಾರ್ಟ್ ಆಪರೇಷನ್ ತಗೊಳ್ಳಿ, ಓಕೆನಾ? ನಾಟ್ ಓಕೆ. 50 ನ್ಯೂ ಬಾರ್ನ್ ಬೇಬೀಸ್ ಡ್ರಾಪ್ ಬೈ ಡಾಕ್ಟರ್ಸ್ ಎವ್ರಿ ಡೇ. ಎಷ್ಟು ಜನ ಮಕ್ಕಳು ಹುಡ್ತಾ ಇರ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡುವಾಗ ಸ್ಮೂತ್ ಆಗಿ. ಅಷ್ಟು ಸಾವಿರಾರು ಮಕ್ಕಳನ್ನ ಹುಟ್ಟಿಸುವಾಗ ಒಬ್ಬ ಡಾಕ್ಟರ್ ಒಂದು 50 ಸರಿ ಕೇಳಿಬಿಟ್ರೆ ಓಕೆನಾ, ಒಂದು 50 ಮಕ್ಕಳನ್ನ ಇಟ್ಸ್ ಓಕೆ, ನಡೆಯುತ್ತೆ ಅಂತ 1% ಅಂತ ಅಲ್ಲ. 22,000 ಚೆಕ್ಸ್ ಡಿಡಕ್ಟೆಡ್ ಫ್ರಮ್ ದಿ ರಾಂಗ್ ಅಕೌಂಟ್ ನಂಬರ್. ನಮ್ಮ ಅಕೌಂಟ್ ಇಂದ ಡಿಡಕ್ಟ್ ಆಗೋದನ್ನ ಬೇರೆಯವ್ರ ಅಕೌಂಟ್ ಅಲ್ಲಿ ಡಿಡಕ್ಟ್ ಆಗಿ, ಬೇರೆಯವ್ರ ಅಕೌಂಟ್ ಇಂದ ನಮಗೆ ಡಿಡಕ್ಟ್ ಆಗ್ಬಿಟ್ರೆ, ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಟ್ರಾನ್ಸಾಕ್ಷನ್ ನಡೀತಾ ಇರುವಾಗ ನಮ್ಮ ಅಕೌಂಟ್ ಇಂದ ದುಡ್ಡು ಡಿಡಕ್ಟ್ ಆಗ್ಬಿಟ್ರೆ ಇಸ್ ಇಟ್ ಫೈನ್? ಮಿಸ್ಟೇಕ್ ಮಾಡೋರಪ್ಪ, 1% ಇಸ್ ಇಟ್ ಫೈನ್? 10 ಸರಿ 99 ಸರಿ ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡಿದ್ದಾರೆ ಪಾಪ, 1% ಒಂದ್ಸರಿ ಮಾಡಿಲ್ಲ ಅಂದ್ರೆ ನಾಟ್ ಓಕೆ ಅಲ್ವಾ? ಹಾಗೆ ತುಂಬಾ ಇಂಪಾರ್ಟೆಂಟ್ ನಮ್ದು ಹೃದಯ ಏನು 1 ಲಕ್ಷ ಸಾರಿ ಪಡ್ಕೊಳ್ಳುತ್ತೆ ಪ್ರತಿದಿನ, ಅಥವಾ 3.5 ಕೋಟಿಯಷ್ಟು ಬಡಿತನ ಬಡಿಯುತ್ತೆ ಪ್ರತಿ ವರ್ಷ. ಇಮ್ಯಾಜಿನ್, ಕೇವಲ 32 ಸಾವಿರ, ಅದರಲ್ಲಿ 1%, 32,000 ಟೈಮ್ ಅದು ಬಡಿಯದೇ ಇದ್ರೆ ಓಕೆನಾ? ನಾಟ್ ಅಟ್ ಆಲ್ ಓಕೆ ಅಲ್ವಾ? ಸೊ ದಟ್ ಈಸ್ ವೈ 100% ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 99% ಆಗ್ಬಿಟ್ಟಪ್ಪ ನಾನು ಸಾಕು, ದಿಸ್ ಇಸ್ ನಾಟ್ ಅ ಎಜುಕೇಶನ್, ಸ್ಕೂಲಲ್ಲ ಇದು, ಅದಲ್ಲ. ಇದು ಲೈಫಲ್ಲಿ ನಾವು ಅಚೀವ್ ಮಾಡೋಕೆ ಬೇಕಾಗಿರುವಂಥ ಕಮಿಟ್ಮೆಂಟ್. ಕೇವಲ ತೃಪ್ತಿ ಪಟ್ಕೋಬೇಡಿ, 99%ಗೆ 100%ಗೆ ನಾವು ಪ್ರಯತ್ನ ಪಡಬೇಕು. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ನೀವು ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಆಕ್ಟಿವಿಟಿ ನಾವು ಇವತ್ತೊಂದು ದಿನ ತುಂಬಾ ಇಂಪಾರ್ಟೆಂಟ್ ನಮ್ಮ ಗುರಿ ಕಡೆ ತಗೊಂಡು ಹೋಗ್ತಾ ಇರೋದು, ನಾವು ಎಷ್ಟು ಪರ್ಸೆಂಟ್ ಮಾಡ್ತಾ ಇದೀವಿ ಅಂತ ಗಮನಿಸಿ. ನಾವು ಕಮಿಟ್ ಆಗಿರೋ ತರ, ಇಫ್ ಇಟ್ ಈಸ್ 90%, 95, 85, ಇಟ್ ಈಸ್ ಅವರ್ ಫಾರ್ ಮೋಸ್ಟ್ ಡ್ಯೂಟಿ ಟು ಟೇಕ್ ಇಟ್ ಟು 100%. ಅದನ್ನ 100%ಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾ ಸಂಬಂಧದಲ್ಲೇ ಅಷ್ಟೇ, ಮನೇಲಿ ನಾನು ಮಾತಾಡ್ತಾ ಇದ್ದೀನಿ, 4-5 ಸರಿ ಮಾತಾಡಿದ್ರೆ ಸಾಕು. 4-5 ಸರಿ ಸಾಕಾ? ನೀವು ಅನ್ಕೊಂಡಿರೋ 100%? ಇನ್ನೊಂದ್ಸರಿ ಮುಖ್ಯವಾಗಿರೋದು ಅದನ್ನು ಮಾತಾಡ್ಬೇಕಲ್ವಾ? ಅಲ್ವಾ? ಎಕ್ಸಾಂಪಲ್ಸ್ ಅಷ್ಟೇ. ಸೊ, ಲುಕ್ ಇನ್ ಟು ದ್ಯಾಟ್. ಅಪ್ಪ ಗೈಸ್, ಕ್ಲಿಯರ್?
ಈಗ ನೆಕ್ಸ್ಟ್ ನಾವು ವಾರಿಯರ್ಸ್ ಡಿಕ್ಲರೇಷನ್ಗೆ ಹೋಗೋಣ. ಅದಕ್ಕೆ ಮುಂಚೆ ನಮ್ಮ ರೊಟೀನ್ ಒಂದು ಫೋಟೋ, ಗ್ರೂಪ್ ಫೋಟೋ ತಗೊಳ್ಳೋಣ ಎಲ್ಲರ ಜೊತೆ. ಯಾ, ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ ಆಲ್ ಆಫ್ ಯು. ಯಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಟೀಮ್ ಇಂಟರಾಕ್ಷನ್. ಈ ಒಂದು ಆ, ಕೆಲವು ನಿಮಿಷಗಳೇನಿದಾವೆ ಅಥವಾ ಸೆಕೆಂಡ್ಸ್ಗಳೇನಿದಾವೆ ಅದು ರಿಯಲಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ಫೀಲ್ ಮಾಡ್ತೇವೆ, ನಾವು ಅಕ್ನಾಲೇಜ್ ಮಾಡ್ತೀವಿ, ಎಸ್ ವಿ ಆರ್ ಕಮಿಟೆಡ್ ಟು ಡೂ ಸಮಥಿಂಗ್. ಇದು ಒಂದು ಕಮಿಟ್ಮೆಂಟ್. ಅಂಡ್ ನಿಮ್ಗೆ ನಾಲೆಜ್ ಇದು, ಇಫ್ ಯು ಪೀಪಲ್ ಆರ್ ಇಟ್ಸ್ ಹೆಲ್ಪಿಂಗ್ ಯು ಗೈಸ್, ಅಥವಾ ಏನಾದರೂ ಇದರಿಂದ ನಿಮಗೆ ಬೆನಿಫಿಟ್ ಸಿಗ್ತಾ ಇದ್ರೆ ಯು ಕ್ಯಾನ್ ಶೇರ್ ಯುವರ್ ಥಾಟ್ಸ್. ಓಕೆ, ಗ್ರೂಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ. ಫೇಸ್ಬುಕ್ಕಲ್ಲಿ ತುಂಬ ಕಡಿಮೆ ಜನ ಅದನ್ನು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. ಇಟ್ ವಿಲ್ ನಾಟ್ ಟೇಕ್ ನಾಟ್ ಇವನ್ 1 or 2 minutes. ಇವನ್ ಸಾಧಕರ ಸಮುದಾಯದಲ್ಲಿ ಕೂಡ ನೀವು ಇದರ ಬಗ್ಗೆ ಬರೀಬಹುದು. ಸೊ ದಟ್ ಎಕ್ಸ್ಪ್ರೆಸ್ ಮಾಡೋದು, ಗ್ರಾಟಿಟ್ಯೂಡು ಎಲ್ಲನೂ ಒಂದು ಒಳ್ಳೊಳ್ಳೆಯ ಗುಣಗಳು. ಇದನ್ನು ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಬರುತ್ತೆ ಅದು ಗ್ರಾಟಿಟ್ಯೂಡ್, ವೆರಿ ವೆರಿ ಪವರ್ಫುಲ್. ನಮಗೆ ಭಯ ಅಂತೇನಿದೆ ಅದಕ್ಕೆ ಒಂದು ಬ್ರಹ್ಮಾಸ್ತ್ರ ಯಾವುದು? ಧನ್ಯವಾದ, ಕೃತಜ್ಞತೆ, ಧನ್ಯತಾ ಮನೋಭಾವ. ಸೊ ಅದನ್ನ ನಾವು ಕಲಿತಾ ಇರ್ತೀವಿ. ಅದ್ರಿಗೆ ಎಷ್ಟು ಪವರ್ ಇದೆ ಅಂತ ಆ, ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ, ನಮ್ಮನ್ನ ಕನೆಕ್ಟ್ ಮಾಡಿಸುತ್ತೆ. ಒಂದು ಸಾಧನ, ಅದು ಟೂಲು. ಬೇಕಾಗಿರೋ ಗುರಿನ ನಮ್ಮ ಕಡೆಗೆ ನಮ್ಮನ್ನ ರಾಕೆಟ್ ಸ್ಪೀಡಲ್ಲಿ ಕರ್ಕೊಂಡು ಹೋಗೋ ಇರುವಂತಹ ಒಂದೇ ಒಂದು ಸಾಧನ ಅಂದ್ರೆ ಅದು ಗ್ರಾಟಿಟ್ಯೂಡ್. ವೆರಿ ವೆರಿ ಪವರ್ಫುಲ್. ಅದ್ರ ಬಗ್ಗೆ ಮುಂದೆ ನಾವು ಮಾತಾಡ್ತೀವಿ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಈಗ್ಲೇನೆ. ಈಗಲೇ ಪ್ರಾಕ್ಟೀಸ್ ಯಾರ ಹತ್ರ ಏನ್ ಅನ್ಸುತ್ತೋ ಅವ್ರಿಗೆ ಕೃತಜ್ಞತೆನ ಸಲ್ಲಿಸ್ಬೇಕು. ಮನೇಲಿ ಊಟ ಮಾಡ್ತಿದ್ದು ಊಟಕ್ಕೆ ಕೂಡ ಕೃತಜ್ಞತೆನ ನಾವು ಅರ್ಪಿಸ್ಬೇಕಾಗತ್ತೆ. ಮನೇಲಿ ಹೆಂಡತಿ ಊಟ ತಂದ್ಕೊಟ್ರೆ ಏಯ್ ಅವರ ಕರ್ತವ್ಯ ಅನ್ನೋದು ಸುಲಭ, ಬಟ್ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ದಟ್ಸ್ ಹೌ ವಿ ಸ್ಟಾರ್ಟ್ ಟು ಪ್ರಾಕ್ಟೀಸ್. ಯಾರೇ ಆಗ್ಲಿ, ಫಾರಿನರ್ಸ್ ನೀವು ನೋಡಿರ್ತೀರಾ, ಪ್ರತಿಯೊಂದು ವಿಷಯಕ್ಕೂ ಸಾರಿ ಥ್ಯಾಂಕ್ಸ್ ಎರಡು ಗೋಲ್ಡನ್ ವರ್ಡ್ಸ್ ಹೇಳಿರ್ತೀನಿ, ಸೂಕ್ಷ್ಮವಾಗಿ ಗಮನಿಸಿ. ಎಂಥವ್ರೇ ಆಗ್ಲಿ, ಅವ್ರಿಗೆ ಮೌಲ್ಯಗಳನ್ನ ಶಾಲೆಯಿಂದ ಕಲಿಸ್ಬಿಟ್ಟಿರ್ತಾರೆ, ನಮಗೆ ಕಲಿಸಿರಲ್ಲ ಇದು. ಯಾಕೆ ಅಂತ ಒಂಚೂರು ನೋಡಿ. ನಮ್ಮ ಚಿಕ್ಕ ವಯಸ್ಸಿಂದ ಥ್ಯಾಂಕ್ ಯು ಸಾರಿ ಹೇಳಬೇಕು ಅಂದ್ರೆ, ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನಮ್ಗೆ ಏನೋ ದೊಡ್ಡದಾದಂತ ಏನೋ ಮಾಡಿರಬೇಕು. ನಾವು ಕನ್ನಡದಲ್ಲಿ ಯಾವ ತರ ಯಾರಿಗೋಗಿ ಧನ್ಯವಾದಗಳು ಅಂತ ಹೇಳಿದೀವಾ? ಯೋಚನೆ ಮಾಡಿ, ಯೋಚನೆ ಮಾಡಿ. ಥ್ಯಾಂಕ್ಸ್ ಅಂತ ಹೇಳ್ತೀವಿ ಕಲ್ತಿರೋದ್ರಿಂದ, ಯಾಕೆ ನಾವು ಫೀಲ್ ಮಾಡಲ್ಲ ಅದನ್ನ, ಸುಮ್ಮನೆ ಹೇಳ್ತಾ ಇದೀವಿ. ವಿ ಶುಡ್ ಫೀಲ್ ಇಟ್ ಲಿಟ್ರಲಿ. ಕನ್ನಡದಲ್ಲಿ ಹೇಳಿ ನೋಡಿ ಎಷ್ಟು ಫೀಲ್ ಆಗ್ತೀವಿ. ಇಂಗ್ಲಿಷ್ ಅವರು ಅಂದ್ರೆ ವೆಸ್ಟರ್ನ್ ಪೀಪಲ್ ಏನ್ ಮಾಡ್ತಾರೆ, ದೇ ವಿಲ್ ಫೀಲ್ ಇಟ್. ನಮ್ಗೆ ಅದೊಂಥರ ಅಭ್ಯಾಸ ತರ. ಸಾರಿನೂ ಅಷ್ಟೇ, ಸುಮ್ಮನೆ ಸಾರಿ ಅಂತೀವಿ. ಕ್ಷಮಿಸಿ, ತಪ್ಪಾಯ್ತು ಹೇಳಿದೀವಿ ಯಾರಿಗಾದ್ರು ಮನ್ಸು ಬಿಡೋದಿಲ್ಲ. ನಾನು ಅಷ್ಟು ತಪ್ಪು ಮಾಡಿದ್ದೀನಿ ಯಾಕಂದ್ರೆ ಲಿಟ್ರಲಿ ನೀವು ಫೀಲ್ ಮಾಡ್ತೀವಿ. ಅದ್ರ ಅಕ್ಷರಶಃ ಅದು ನಮಗೆ ಆ ಭಾವನೆಗಳು ಬಂದೇ ಬರುತ್ತೆ. ಬರೀ ಸಾರಿ ಅಂದ್ರೆ ಅದು ಬರೋದಿಲ್ಲ. ಸೊ ಹಾಗಾಗಿ ಆ ಭಾವನೆಗಳ ಜೊತೆ ನಾವು ಇವತ್ತು ಆಟ ಆಡಬೇಕು. ಯಾಕಂದ್ರೆ ಭಾವನೆಗಳು ಸುಪ್ತ ಮನಸ್ಸನ್ನ ರೀವೈರ್ ಮಾಡೋಕ್ಕೆ ಬೇಗ ಕರೆದುಕೊಂಡು ಹೋಗುವಂತಹ ವಾಹನಗಳು. ಸೊ ಹಾಗಾಗಿ ದೀಸ್ ಥಿಂಗ್ಸ್ ವಿ ವಿಲ್ ಟೀಚ್ ಇನ್ ಅವರ್ ರೆಗ್ಯುಲರ್ ಕ್ಲಾಸ್. ಅಫರ್ಮೇಷನ್, ವಿಜುವಲೈಸೇಷನ್, ಭಾವನೆಗಳ ಜೊತೆ ನಾವು ಹೆಂಗೆ ಗೋಲ್ನ ವಿಜುವಲೈಸ್ ಮಾಡೋದು, ಆಗ್ಲೇ ಅದನ್ನ ರೈಟ್ ವೇ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಅನ್ಫಾರ್ಚುನೇಟ್ಲಿ ಸಮಯದ ಅಭಾವ, ಇದೆಲ್ಲ ಇಲ್ಲಿ ಹೇಳಕ್ ಬರಲ್ಲ. ಬಟ್ ಸ್ಟಿಲ್ ಪ್ಲೀಸ್ ಡೂ ಇಟ್. ಪ್ರಾಕ್ಟೀಸ್ ಮಾಡಿ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಯಾವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿ ಥ್ಯಾಂಕ್ಸ್ ಹೇಳಿ. ಯಾರ್ಯಾರು ಸಿಗ್ತಾರೋ ಅವ್ರಿಗೆ. ಭಿಕ್ಷುಕನು ಕೂಡ ಭಿಕ್ಷೆ ಹಾಕಿ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ? ತುಂಬಾ ಜನ ಮಾಡ್ತೀರಾ ನೀವು, ಎಷ್ಟು ಇದಾಗತ್ತೆ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ, ಹೋಟೆಲ್ ಸರ್ವರ್ ಆದ್ರೂ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅದು ಕರ್ತವ್ಯ ಅಲ್ಲ, ನಮಗೆ ಸಿಗುವಂತಹ ಲಾಭ ಏನು? ವಾಟ್ ವಿ ಆರ್ ಎಕ್ಸ್ಚೇಂಜಿಂಗ್ ವಿತ್ ದೆಮ್. ನಾವು ನಮ್ಗೆ ಬೇಕಾಗಿದ್ದ ಬಾಡಿ ಬೇಕಾದ ಫ್ಯೂಯಲ್ ಕೊಡ್ತಾ ಇದ್ದಾನೆ ಆತ. ಊಟ ಇಲ್ಲದೆ ನಾವು ಯಾವ ಮೆಡಿಟೇಷನ್ ಇಲ್ಲ, ಎಂಥದ್ದು ಇಲ್ಲ. ಅಷ್ಟು ಹೊಟ್ಟೆ ಅನ್ನ ಅಲ್ವಾ? ಹಾಗಾಗಿ ಪ್ರತಿಯೊಂದು ವ್ಯಕ್ತಿನೂ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಓಕೆ, ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು. ನಾವು ಯೋಧರ ಘೋಷಣೆ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಯಾ, ಯಾ, ಕಾಣಿಸ್ತಿದ್ಯಾ? ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಓಕೆ, ಥ್ಯಾಂಕ್ ಯು. ಸೊ ನಾವೀಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಲೆಟ್ಸ್ ಡೂ ಮೆಡಿಟೇಷನ್. ಯಾ, so we do Omkara or anything else you want to do? Hello, ಕೇಳ್ತಾ ಇದೆಯಾ?
ನನ್ನ ಮಾತು ಕೇಳಿಸ್ತಾ ಇದ್ದ, ನಾನು ಕಾಣ್ತಾ ಇದ್ದೀನ? ಕೇಳಿಸ್ತಾ ಇದೆ ಸರ್, ಕಾಣಿಸ್ತಾ ಇದ್ದೀರಾ? ಸೊ ಓಂಕಾರನೇ ಮಾಡೋಣವಾ, ಅಥವಾ ಅದೇ ಸರ್. ನಾರ್ಮಲ್ ಮೆಡಿಟೇಷನ್ ಹಾವು ಮಾಡು? ಬಾ. ಓಕೆ, ಫೈನ್, ಥ್ಯಾಂಕ್ ಯು. ಆರಾಮದಾಯಕ ಸ್ಥಿತಿಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಅಗೇನ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ, ಯಾಕೆ ಮೆಡಿಟೇಷನ್ ಮಾಡ್ತಾ ಇದೀವಿ? ಮೆಡಿಟೇಷನ್ ಏನ್ ಮಾಡಿಸುತ್ತೆ ನಮಗೆ? ಯಾ ಮೆಡಿಟೇಷನ್ ನಮ್ಮ ಬ್ರೈನ್ ವೇವ್ಸ್ನ, ಏನು ಗಾಮಾ ವೇವ್ಸ್ ಇಂದ ಆಲ್ಫಾಗೆ ತಗೊಂಡೋಗಕ್ಕೆ ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ ಅಂದ್ರೆ ಸ್ಪಿರಿಚುವಲ್ ಆಗಿ ಎಲ್ಲೋ ಕುತ್ಕೊಂಡು ಏನೋ ಒಂದು ಸಾಧನೆಯನ್ನ ಸಿದ್ಧ ಮಾಡ್ಕೊಳ್ಳೋದು ಅಂತ ಅಲ್ಲ. ಅದು ಒಂದೇ ಅಲ್ಲ, ನಮ್ಮ ಏಕಾಗ್ರತೆನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ನ ರಿವೈರ್ ಮಾಡೋದಕ್ಕೋಸ್ಕರ, ನಮ್ಮ ಇನ್ನರ್ ಚಿಟ್ ಇನ್ನರ್ ಕ್ರಿಟಿಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಕಾಮ್ ಡೌನ್ ಮಾಡೋಕ್ಕೆ, ಸ್ಟ್ರೆಸ್ನ ಕಾಮ್ ಡೌನ್ ಮಾಡೋಕ್ಕೆ, ಕಾರ್ಟಿಸಲ್ ಲೆವೆಲ್ನ ಕಾಮ್ ಡೌನ್ ಮಾಡಿ ಬ್ರೈನ್ ವೇವ್ಸ್ನ ಆಲ್ಫಾ ಸ್ಟೇಟಿಗೆ ತಂದಾಗ ನಾವೇನ್ ಅನ್ಕೊಂತೀವೋ ವಿಜುವಲೈಸೇಷನ್ ಅಥವಾ ಅಫರ್ಮೇಷನ್, ಅದು ಸೀದಾ ಬೇಗ, ಅಂದ್ರೆ ಈಗ ಗೇಟ್ ಕೀಪರ್ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ ಇರೋ ಥರ ಒಳಗಡೆ ಡೈರೆಕ್ಟ್ ಆಗೋಗುತ್ತೆ. ಸೊ ಅದರಿಂದ ಮೆಡಿಟೇಷನ್ ಮುಖ್ಯ. ಇದಾದ ನಂತರ ನೀವು ಅಫರ್ಮೇಷನ್ಸ್ಗಳನ್ನ ಮಾಡ್ಕೊಂಡ್ರೆ ಅದು ತುಂಬಾನೇ ಒಳ್ಳೆಯದು. ಓಕೆ. ಯಾ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ.